ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬಂದಿರುವ ಹುಣ್ಣಿಮೆ ಅಂದರೆ ಗುರುಪೌರ್ಣಮಿ ಯಾವತ್ತು, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು, ಹಾಗೆ ಗುರುಪೌರ್ಣಮಿ ದಿವಸ ಯಾವ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ನಾವು ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಮಿ ಅಂತಲೂ ಕರಿತೀವಿ. ಈ ದಿನ ಗುರುಗಳಿಗೆ ಸಂಬಂಧಪಟ್ಟ ಪೂಜೆಗಳನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಆಗಿ ಇರುತ್ತೆ. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿ ಪೂಜೆ, ಸಾಯಿಬಾಬಾರವರ ಪೂಜೆ, ದತ್ತಾತ್ರೇಯರ ಪೂಜೆ, ಅದಲ್ಲದೆ ನೀವು ಆಧ್ಯಾತ್ಮಿಕವಾಗಿ ಯಾರನ್ನ ಗುರುಗಳು ಅಂತ ನಂಬಿರ್ತೀರೋ ಅವರನ್ನು ಕೂಡ ಆರಾಧನೆ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮಗೆ ಪಾಠವನ್ನು ಹೇಳಿಕೊಟ್ಟಿರುವಂತಹ ಜೀವನ ಪಾಠವನ್ನು ಕಲಿಸಿದ ಗುರುಗಳಿಗೂ ಕೂಡ ನೀವು ಆವತ್ತಿನ ದಿವಸ ನಮನವನ್ನು ತಿಳಿಸಬಹುದು. ಹಾಗಾದರೆ ಈ ವರ್ಷ ಗುರುಪೌರ್ಣಮಿ ಯಾವತ್ತು ಬಂದಿದೆ ಅಂತ ತಿಳ್ಕೊಳ್ಳೋಣ. ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ ದಿನ ಬಂದಿದೆ. ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂದರೆ, ಹುಣ್ಣಿಮೆ ತಿಥಿ ಆರಂಭವಾಗುವುದು ಜುಲೈ 28ನೇ ತಾರೀಕು ಮಂಗಳವಾರ ಸಂಜೆ 6 ಗಂಟೆ 15 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಆರಂಭವಾಗುತ್ತೆ. ಜುಲೈ 29ನೇ ತಾರೀಕು ಬುಧವಾರದ ದಿನ ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಹೆಚ್ಚಾಗಿ ಹುಣ್ಣಿಮೆ ಇರೋ ದಿನ ಅಂದರೆ 29ನೇ ತಾರೀಕು ಬುಧವಾರ. ಹಾಗಾಗಿ ಈ ದಿನವೇ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಹುಣ್ಣಿಮೆ ಎಂದು ಲಕ್ಷ್ಮೀ ಪೂಜೆ, ಬಾಬಾರವರ ಪೂಜೆ, ಗುರು ರಾಘವೇಂದ್ರರ ಪೂಜೆ ಮಾಡುವವರು ಆದಷ್ಟು ಬೆಳಗಿನ ಪೂಜೆ ಮಾಡಿದರೆ ತುಂಬಾ ಶುಭ ಅಂತ ಹೇಳ್ಬೋದು. ಬೆಳಗ್ಗೆ ಆಗಿಲ್ಲ ಅಂತ ಅಂದರೆ ರಾತ್ರಿ 8 ಗಂಟೆ 5 ನಿಮಿಷದ ಒಳಗಡೆ ಈ ಟೈಮಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಇನ್ನು ರಾತ್ರಿ 8 ಗಂಟೆ 5 ನಿಮಿಷದವರೆಗೂ ಟೈಮ್ ಇರುತ್ತೆ, ಅಷ್ಟರಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ಆವತ್ತಿನ ದಿನ ರಾಹುಕಾಲದಲ್ಲಿ ಬಿಟ್ಟು ಬೇರೆ ಯಾವ ಸಮಯದಲ್ಲೂ ಆದರೂ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಯಾರಿಗೆಲ್ಲ ಪೂಜೆಯನ್ನು ಮಾಡ್ಬೋದು ಅಂದರೆ, ಮೊದಲು ತಿಳಿಸಿರುವ ಹಾಗೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಯಾರನ್ನು ಗುರುಗಳು ಅಂತ ನಂಬಿರ್ತೀರೋ ಅವರ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು. ಬಾಬಾರ ಪೂಜೆ, ರಾಯರ ಪೂಜೆ, ಶಂಕರಾಚಾರ್ಯರ ಪೂಜೆ, ಹಾಗೆ ಬಸವಣ್ಣವರ ಪೂಜೆ, ಹೀಗೆ ಇನ್ನೂ ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಗುರುಗಳು ಅಂತ ನಂಬಿದರೆ ಅವರು ಏನಾದರೂ ದೈವಾಧೀನರಾಗಿದೆ ಅವರ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು. ಅವರಿಗೆ ನಮನವನ್ನು ಸಲ್ಲಿಸಬಹುದು. ಹಾಗೆ ನಿಮಗೆ ಪಾಠ ಹೇಳ್ಕೊಟ್ಟಂತಹ ಗುರುಗಳು ಕೂಡ ಇದ್ದರೆ, ನಿಮಗೇನಾದರೂ ಅವ್ರಿಗೆ ಗೊತ್ತಿದ್ದರೆ, ಇನ್ನೂ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರಿಗೆ ಹೋಗಿ ಅವರ ಕಾಲನ್ನು ತೊಳೆದು ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆದ್ರೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಯಶಸ್ಸು ಏಳಿಗೆ ಸಿಗುತ್ತೆ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳಿಂದ ಆಶೀರ್ವಾದ ಪಡ್ಕೊಂಡ್ರೆ ಅವತ್ತಿನ ದಿನ ತುಂಬಾ ಒಳ್ಳೆಯದಾಗುತ್ತೆ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ತಾಯಿಗೆ ನಾವು ನಮ್ಮ ತಾಯಿಯಿಂದ ಆಶೀರ್ವಾದ ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು. ತಂದೆ ತಾಯಿಗಳ ಆಶೀರ್ವಾದ ನಮ್ಗೆ ಸಿಕ್ಕಿದ್ರೆ ಎಲ್ಲ ದೇವರುಗಳ ಎಲ್ಲ ದೇವತೆಗಳ ಆಶೀರ್ವಾದ ನಮಗೆ ಸಿಕ್ಕಂತೆ ಅಷ್ಟೇ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.